ಸಂಘಟನೆ ಯುವಜನತೆಯಲ್ಲಿ ಒಗ್ಗಟ್ಟು ಮೂಡಿಸುವ ಜೊತೆಗೆ ಆ ಊರಿನ ಸಮಾಜದ ಶ್ರೇಯೋಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅಭಿಪ್ರಾಯಿಸಿದರು. ಕುಮಟಾ ತಾಲೂಕಿನ ಹೆಗಡೆಯ ತಾಡುಕೊಪ್ಪದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಶ್ರೀ ದುರ್ಗಾದೇವಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ ರೆಡ್ಡಿ ಅವರು, ಸಂಘಟನೆಯ ಮಹತ್ವ ಸಾರುವ ಜೊತೆಗೆ ನೂತನವಾಗಿ ಉದ್ಘಾಟನೆಗೊಂಡ ಈ ಸಂಘವು ಆ ಊರಿನ ಅಭಿವೃದ್ಧಿಗಾಗಿ ಶ್ರಮಿಸುವ ಸಂಘಟನೆಯಾಗಿ ರೂಪುಗೊಳ್ಳಲಿ ಎಂದು ಹಾರೈಸಿದರು. ಕರಾವೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮಾತನಾಡಿ, ಈ ನೂತನ ಸಂಘಟನೆಯ ಮೂಲಕ ಕ್ರೀಡೆ ಮತ್ತು ಈ ನಾಡಿನ ಕಲೆ ಸಂಸ್ಕೃತಿ ಬೆಳಗುವಂತಾಗಲಿ ಎಂದರು. ಜೆಡಿಎಸ್ ಮುಖಂಡ ಸತೀಶ್ ಮಹಾಲೆ ಮಾತನಾಡಿ, ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನ ಪೋಷಿಸುವ ನಿಟ್ಟಿನಲ್ಲಿ ಈ ನೂತನ ಸಂಘ ಕಾರ್ಯನಿರ್ವಹಿಸಲಿ ಎಂದರು. ಶ್ರೀ ದುರ್ಗಾದೇವಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಪವನ್ ಮುಖುರಿ ಅವರು ತಮ್ಮ ಸಂಘದ ಆಶಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ಮಹನೀಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗುರುತಿಸಿ ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಇವರು 2024-25ನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ನೀಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ನಿಮ್ಮಿಂದ ಬರಲಿ ಹಾಗೂ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ನಿಮ್ಮ ಮುಡಿಗೇರಲಿ ಎನ್ನುವಂತ ಸದಾಶಯದೊಂದಿಗೆ ನಿಮ್ಮ ಈ ಶಿಕ್ಷಣ ವೃತ್ತಿಯನ್ನು ಗುರುತಿಸಿ ನಾವು ನಮ್ಮ ಈ ಶ್ರೀ ದುರ್ಗಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಗೌರವದಿಂದ ನಿಮಗೆ ಅಭಿಮಾನವನ್ನ ಹೇಳಲಿಕ್ಕೆ ಇಚ್ಛಿಸ್ತಾ ಇದೆ. ಪ್ರೀತಿಯ ಅಭಿನಂದನೆಗಳನ್ನ ಸನ್ಮಾನದ ಮೂಲಕವಾಗಿ ಅವರಿಗೆ ಅರ್ಪಿಸಿಕೊಡುವಂತೆ ಕೋರಿಕೆಯನ್ನು ಮಾಡಿಕೊಂಡು ಬರಿದ್ದೇವೆ. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕು ಆಯೋಗ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷ ಜಿಡಿ ಹೈರೆಂಬ, ಉದ್ಯಮಿ ರಾಮಚಂದ್ರ ಗೌಡ, ಶಿಕ್ಷಕ ವಿಜಯಕುಮಾರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ ನಾಯ್ಕ್, ಶಾಂತಾರಾಮ್ ನಾಯ್ಕ್, ಶಶಿಧರ ಅಡುಗೋಳಿ ಇತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕೂಜಳ್ಳಿಯ ಶಾಂತಿಕಾ ಪರಮೇಶ್ವರಿ ನಾಟ್ಯ ಮತ್ತು ಸಾಂಸ್ಕೃತಿಕ ಸಂಘದಿಂದ ಪ್ರದರ್ಶನಗೊಂಡ ಕಾಲನಿರ್ಣಯ ನಾಟಕ ಪ್ರೇಕ್ಷಕರನ್ನ ರಂಜಿಸಿತು. ನನ್ನ ಹತ್ರ 2 ಲಕ್ಷ ತಗೊಂಡು ನನಗೆ ಜಾಗ ಕೊಡ್ತಾ ಹೇಳಿ ಮಾತಾಡಿ ಅಡ್ವಾನ್ಸ್ ತಗೊಂಡು ನಂಗೆ ಮೋಸ ಮಾಡ ಅಲ್ರಿ, ಸೈಬ್ರಿಗೆ ಮೋಸ ಮಾಡುದು ಸರಿಯಾದೆ? ಸೈಬ್ರಿಗೆ ಮೋಸ ಮಾಡ್ತಾರೆ ಯಾರಾದ್ರೂ? ಇವೆಲ್ಲ ಒಳ್ಳೇದು ಮಾಡ್ತದೆ ಅದಕ್ಕೆ? ಇಲ್ಲ ಇಲ್ಲ ಇಲ್ಲ, ಅರೆ ನಾನೀಗ ಬಿಡುದಿಲ್ಲ. ನನಗೆ ನಂದು ಈಗ ಅವ ಹೇಳ್ದ, ಮೊದ್ಲು ನಂದು ಜಾಗ ವಿಜಯ ನೋಡೋದೇ ಬೇಡ ಪಾಪ, ಹೊಟ್ಟೆ ತೋಟೆ ಮಾತಿರ್ತದ ಬೇಡ ಚೋಲಾದೇಂದ. ನಾನು ರೇಟ್ ಮಾಡಿ ಜಾಗ ತಕೊಂಡೆ. ಕಳ್ಳ ರಾಯಪ್ಪ ನಂಗೆ ಬೇರೆ ಜಾಗದ್ದು ಕಾಪತ್ರ ಕೊಟ್ಟ. ನಂದು ಕುಂಟದಲ್ಲಿ ವಕೀಲರು ಅದು. ನನಗೆ ಕಾಗಪತ್ರ ಮಾಡೋಕೆ ಹೋದಾಗ ನನಗೆ ಗೊತ್ತಾಯ್ತು, ನನಗೆ ಅವನು ಜಾಗ ತೋರ್ಸದೆ ಇವೊಂದು ಕಾಗಪತ್ರ ಕೊಟ್ಟದೆ. ನನಗೆ ರಾಯಪ್ಪ 2 ಲಕ್ಷ ತಗೊಂಡು ಮೋಸ ಮಾಡಿ ಸೈಬ್ರಿಗೆಲ್ಲ ಮೋಸ ಮಾಡಿ ಒಳ್ಳೇದು ಹೋಗ್ತದೆ. ನಾನು ಹೆರ್ಬದಿಗೆ ಹೋಗಿ ಎಂತೆಂತೆಲ್ಲ ಕೆಲಸ ಮಾಡಿ ನಂದು ಆನಮ್ನಿ ಸುರಿಸಿ ದುಡ್ಡು ತಗಡೆ ಎಂತದು ಐತೆ ಬೇಡ ಅಲ್ರಿ. ನನ್ಗೆ ಈಗ ನಾನು ಸುಮ್ಮನೆ ಬಿಟ್ಟು ಅವನಿಗೆ ಇಲ್ಲ, ನಾನು ಅವನಿಗೆ 420 ಅಲ್ಲ ಭಾಷೆಯಲ್ಲಿ ಹೇಳಿದ್ದಾರೆ 420 ಅವನಿಗೆ ಬಿಡುದಿಲ್ಲ. ನಾನು ಮಾಡುದು ಸರಿಯಾಗಲ್ಲ, ಕಂಪ್ಲೇಂಟ್ಗೆ ಕೊಡ್ತದೆ ಹಂಗೆ ಏನು ನಿಮ್ದು ಎಂತ ಮಾತಾಡ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.